ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆಗೆ ತೆರಳಿದ್ದ ಯುವಕನಿಗೆ ಚಾಕು ಇರಿಯಲಾಗಿದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗೆ ಚಾಕು ಇರಿದ ಆರೋಪ ಕೇಳಿಬಂದಿದೆ. ನಾಮಿನೇಷನ್ಗೆ ಯಾಕೆ ಹೋಗಿದ್ದೆ ಅಂತ ಗಲಾಟೆ ತೆಗೆದು ಸ್ಟ್ಯಾಬ್ ಮಾಡಿದ್ದಾರೆ ಅನ್ನೋ ವಿಚಾರ. ಚಂದ್ರ, ಜಗದೀಶ್, ಸುನೀಲ್ ಅನ್ನೋರಿಂದ ಕೃತ್ಯ ಆಗಿರೋದ್ರ ಆರೋಪ ಕೇಳಿಬಂದಿದೆ. ಸದ್ಯ ಆಸ್ಪತ್ರೆಯಲ್ಲಿ ಗಾಯಾಳು ಕೀರ್ತಿ ಅನ್ನೋರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ತುಮಕೂರಿನ ಕುಣಿಗಲ್ ತಾಲೂಕಿನ ನಡೆಮಾವಿನಪುರದಲ್ಲಿ ಈ ಘಟನೆ ಆಗಿದೆ. ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ಹಲ್ಲೆ ಮಾಡಿದ್ದಾರೆ, ಜೊತೆಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಕೀರ್ತಿ ಅನ್ನೋರು, ಅಂದ್ರೆ ಹಲ್ಲೆಗೆ ಒಳಗಾಗಿರುವಂತಹ ಕೀರ್ತಿ ಅನ್ನೋರು ದೂರನ್ನ ಕೂಡ ಈಗ ದಾಖಲಿಸಿದ್ದಾರೆ. ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆಗೆ ತೆರಳಿದಂತಹ ಯುವಕನಿಗೆ ಚಾಕು ಇರಿಯಲಾಗಿದೆ. ರಾಜಕೀಯ ವೈಷಮ್ಯ ಇದಕ್ಕೆ ಕಾರಣ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗೆ ಚಾಕು ಇರಿದ ಆರೋಪ ಇದೀಗ ಕೇಳಿಬಂದಿದೆ. ಚಂದ್ರ, ಜಗದೀಶ್ ಹಾಗೂ ಸುನೀಲ್ ಎಂಬುವರಿಂದ ಈ ಕೃತ್ಯ ಎಸಗಲಾಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಗಾಯಾಳು ಕೀರ್ತಿ ಪಡಿತಾ ಇದ್ದಾರೆ. ಇನ್ನು ಅವರೇ ಹೇಳಿರೋ ಪ್ರಕಾರ ಇದು ರಾಜಕೀಯ ವೈಷಮ್ಯಕ್ಕೆ ಆದಂತಹ ಕೃತ್ಯ ಅನ್ನೋದನ್ನ ದೂರುದಾರರೇ ಕಂಪ್ಲೇಂಟ್ ಅನ್ನ ಈ ಮೂರು ವ್ಯಕ್ತಿಗಳ ವಿರುದ್ಧ ಕೊಟ್ಟಿದ್ದಾರೆ. ನಾಮಿನೇಷನ್ಗೆ ಹೋಗಿದ್ರ ಬಗ್ಗೆನೇ ಇಲ್ಲಿ ಗಲಾಟೆಗೆ ಇಶ್ಯೂ ಕಾರಣ ಆಯಿತು. ಗಲಾಟೆ ವಿಕೋಪಕ್ಕೆ ತಿರುಗಿದ ಪರಿಣಾಮ, ಅತಿರೇಕಕ್ಕೆ ಹೋದಂತಹ ಪರಿಣಾಮ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಈಗ ಅವ್ರ ಪರಿಸ್ಥಿತಿ ಹೇಗಿದೆ? ಜೊತೆಗೆ ಈ ಮೂರು ಜನ ಯಾರ್ಯಾರ ಹೆಸರನ್ನ ಇವ್ರು ಹೇಳ್ತಾ ಇದ್ದಾರೆ, ಈ ಮೂರು ಜನಕ್ಕೂ ಮತ್ತು ಇವ್ರಿಗೂ ಹಿಂದಿನಿಂದ ಏನ್ ವೈಷಮ್ಯ ಇತ್ತು, ಯಾವ ರೀತಿ ವೈಷಮ್ಯ, ಆಮೇಲೆ ಅದು ವಿಪರೀತ ಹಂತಕ್ಕೆ ಯಾಕೆ ಹೋಯ್ತು ಅಂತ? ಇಲ್ಲ ಮಮತಾ, ಅದು ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಮೊನ್ನೆ ಡಿಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಕೆಗೆ ತೆರಳಿದಂತಹ ವೇಳೆ ಅಂದ್ರೆ ತೆರಳಿ ಬಂದಂತ ಯುವಕನಿಗೆ ಈ ರೀತಿಯ ಕೀರ್ತಿ ಅನ್ನೋ ಯುವಕನಿಗೆ ಮೂವರು ಯುವಕರು ಚಾಕು ಇರಿತ ಮಾಡಿರುವಂತದ್ದು ಮತ್ತು ಅವಾಚ್ಯ ಶಬ್ದಗಳಿಂದ ಬೈದಿರುವಂತದ್ದು. ಆದ್ರೆ ಇಂಥದ್ದೇ ಪಕ್ಷದವರು ಎನ್ನುವಂಥದ್ದು ಕೂಡ ಅವರು ಆರೋಪ ಮಾಡಿದ್ದಾರೆ. ಆದ್ರೆ ಕಳೆದ ನಿನ್ನೆ ಕುಣಿಗಲ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ವೈಯಕ್ತಿಕ ಕಾರಣದಿಂದ ಈ ರೀತಿಯ ದ್ವೇಷ ಇತ್ತು, ಆ ಒಂದು ಕಾರಣಕ್ಕೆ ಜಗಳ ಆಗಿ ಈ ರೀತಿಯ ಘಟನೆ ನಡೆದಿದೆ ಎನ್ನುವಂತ ಮಾಹಿತಿ ಸದ್ಯ ಲಭ್ಯವಾಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಮಂಜುನಾಥ್ ತಮ್ಮ ಮಾಹಿತಿಗಾಗಿ.